ಹಾಯ್ ಫ್ರೆಂಡ್ಸ್, ಬುಧವಾರ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅಜ್ಜಿ ಮನೆಯಲ್ಲಿ ಮಾರಿ ಹಬ್ಬ ಇತ್ತು, ತಂಬಿಟ್ಟು ಕಲಿಸ್ತಾಯಿದ್ರು. ಅದಕ್ಕೋಸ್ಕರ ಊರಿಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಅದಕ್ಕೆ ನಾನು ಮತ್ತು ಚಿಕ್ಕಮ್ಮ ಚಿನ್ನಪ್ಪ ಊರಿಗೆ ಹೋಗ್ತಾಯಿದ್ವಿ. ಅಜ್ಜಿ ಬಂದು ಆಲೆ ಚುಕ್ಕಿನ ಕರ್ಕೊಂಡು ಹೊಟ್ಟೋಗಿದ್ರು. ನಾನಂತೂ ಡೈಲಿ ಹೋಗು ಅಂದರೆ ಅಜ್ಜಿ ಮನೆಗೆ ಹೋಗ್ತಾ ಇರ್ತೀನಿ. ಚಿನ್ನಪ್ಪ ಭತ್ತ ಮಲ್ಕೊಬಿಟ್ಟಿದ್ದ. ಆಮೇಲೆ ಅಲ್ಲೂ ಚಿನ್ನಪ್ಪ ಎದ್ಮೇಲೆ ಅತ್ತೆ ಮಾತಾಡ್ಸೋಣ ಅಂತ ಅತ್ತೆ ಮಾತಾಡ್ಸ್ಕೊಬಂದೆ ಹೋಗಿ. ನೆಕ್ಸ್ಟ್ ಇಲ್ಲಿ ಅತ್ತೆ ಅಡುಗೆಗೆಲ್ಲ ಆಲ್ಮೋಸ್ಟ್ ರೆಡಿಯಾಗಿತ್ತು, ರೆಡಿ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ಚಿಕ್ಕಮ್ಮ ಸ್ವಲ್ಪ ಎಲ್ಪ್ ಮಾಡಿಕೊಟ್ರು ಅತ್ತೆಗೂ. ನಾವು ಸುಮ್ಮನೆ ಹಂಗೆ ಓಡಾಡ್ತಾ ಮಾತಾಡ್ತಾ ಕೂತಿದ್ದೋ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದಮೇಲೆ ಅಡುಗೆ ಎಲ್ಲ ರೆಡಿಯಾಗಿತ್ತು, ನೋಡ್ತಾಯಿದ್ವಿ. ಇದು ಚಿಕನ್ ಚಾಪ್ಸ್ ಮತ್ತು ಗೀ ರೈಸ್, ಮಟನ್ ಸಾಂಬಾರು ರೆಡಿ ಆಗ್ತಿತ್ತು. ಆಮೇಲೆ ಚುಕ್ಕಿ ಏನು ಮಾಡ್ತಾಯಿದ್ದಾಳೆ ಅಂತ ನೋಡೋಕೆ ಹೋಗಿದ್ದೆ. ಕೆಳಗೆ ಆಟ ಆಡ್ತಿದ್ಲು ಅವನ ಅಂಗಡಿಲಿ ಫೋನ್ ನೋಡ್ತಾ. ಆಮೇಲೆ ವೈಶುನೂ ರೆಡಿ ಆದಳು. ನೆಕ್ಸ್ಟ್ ನಾನು ರೆಡಿ ಆದೆ. ಆಮೇಲೆ ಮಟನ್ ಸಾಂಬಾರು ಅಷ್ಟೊತ್ತಿಗೆ ರೆಡಿ ಮಾಡಿರು ಚಾಯ್ಕ ನೋಡ್ತಾಯಿದ್ದೆ ಹೆಂಗೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಹಬ್ಬದ ಅಡುಗೆ, ಮಾರಿ ಹಬ್ಬದ ಅಡುಗೆ ಅಂತ ಇಷ್ಟು ಐಟಮ್ ಸಿಂಪಲಾಗಿ ಮನೆಯಲ್ಲಿ ತೆಗೆ ಮಾಡಿಸಿದ್ರು. ಆಮೇಲೆ ನಾನು ಕೋಮಲತೆ ರೆಡಿ ಆಗಿದ್ವಿ, ಫೋಟೋ ವೀಡಿಯೋಸ್ ಎಲ್ಲ ತಗೋತಾಯಿದ್ವಿ. ತಂಬಿಟ್ಟು ಅವ್ವ ನೀಟಾಗಿ ಚೆನ್ನಾಗಿ ಕಟ್ಟಿದ್ರು. ನಾನು ಸಿಂಪಲಾಗಿ ರೆಡಿಯಾಗಿದ್ದೆ. ಆಮೇಲೆ ಅಷ್ಟೊತ್ತಿಗೆ ದೇವ್ರು ಬರ್ತಾಯಿತ್ತು. ನಾವು ಪಕ್ಕದೂರ್ಗೆ ಹೊಸಂಡಿಗೆ ಹೋಗ್ಬೇಕಾಯ್ತು. ದೇವ್ರ ತಂಪೆಲ್ಲ ತೊಗೊಂಡು ಬಾಯಿ ಬಿಗ್ದವರು ಎಲ್ಲ ಇದ್ದರು. ಅವನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಹೊತ್ತು ನಿಂತಿದ್ದೋ. ವೀಡಿಯೋಸ್ ಮತ್ತು ಫೋಟೋಸ್ ಎಲ್ಲ ತಗೋತಾ ನಾವು ಕೆಳಗಡೆನೂ. ನಂಗೆ ಯಾರು ಸಪೋರ್ಟ್ ಮಾಡ್ತಾರೋ ಮಾಡಲ್ವೋ, ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅತ್ತೆ ನಮ್ಮ ಅಜ್ಜಿ ಎಲ್ಲ ಸಪೋರ್ಟ್ ಮಾಡ್ತಾ ಇರ್ತಾರೆ. ನಿಂತ್ಕೊ, ನಾನು ಫೋಟೋಸ್ ತೆಕ್ಕೊಡ್ತೀನಿ, ನಾನು ವೀಡಿಯೋಸ್ ತೆಕ್ಕೊಡ್ತೀನಿ ಅಂತ ನಿಲ್ಲಿಸಿ ಎಲ್ಲ ಫೋಟೋಸ್ ಎಲ್ಲ ತಗೊಡ್ತಾಯಿದ್ರು. ಚಿನ್ನಪ್ಪನ ಯಶುನೇ ಪೂರ್ತಿ ಮೇಂಟೈನ್ ಮಾಡ್ತಿದ್ದ. ಅವನು ಬರ್ತೀನಿ ಅಂತಿದ್ದ ಅಂತ ಕರ್ಕೋದು. ಸ್ವಲ್ಪ ದೂರ ಅಷ್ಟೇ. ಆಮೇಲೆ ಅವನು ಚಿನ್ನಪ್ಪ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಆಮೇಲೆ ಅವನ್ನ ಕರ್ಕೊಬಂದು ಬಿಟ್ಬಿಟ್ಟು ಆಮೇಲೆ ಬಂದೆ ಯಶು. ಮತ್ತು ಎರಡೆರಡು ಸತಿ ಈಗ ತಟ್ಟೆ ತೆಗೆದಿಟ್ಟೆ, ಇನ್ನೂ ದೇವರ ಅಲ್ಬತ್ತಿತ್ತು ಅಂದ್ಬಿಟ್ಟು ಫೋಟೋಸ್ ಎಲ್ಲ ಆದಮೇಲೆ ಇಲ್ಲಿ ತಲೆ ಮೇಲೆ ಹೊತ್ಕೋಬೇಕು, ಕೆಳಗೆ ಕೈಯಲ್ಲಿ ಹಿಡ್ಕೋಗಂಗಿರಲಿಲ್ಲ. ನಾನು ಫಸ್ಟ್ ಹೊಸದ್ರಲ್ಲಿ ನನಗೂ ಕಷ್ಟ ಆಗಿತ್ತು, ಈಗ ಅಡ್ಜಸ್ಟ್ ಆಗ್ಬಿಟ್ಟಿದೆ. ಹಬ್ಬ ಅಂದರೆ ರೆಡಿಯಾಗಿರೋ ಹೆಣ್ಮಕ್ಳುಗಳನ್ನ ನೋಡೋದೇ ಒಂದು ಚಂದ. ನಮ್ಮೂರಲ್ಲೂ ತುಂಬ ಚೆನ್ನಾಗಿ ರೆಡಿ ಆಯ್ತಾರೆ ಹೆಣ್ಮಕ್ಳುಗಳು. ಆಮೇಲೆ ನಾವು ಹೊಸಂಡಿಗೆ ಹೋದ್ವಿ. ಅಲ್ಲಿ ಮಾರಮ್ಮನ ದೇವಸ್ಥಾನದ ಎದುರುಗಡೆ ಪಟಾಕಿ ಎಲ್ಲ ಹೊಡಿತಾಯಿದ್ರು. ನನಗೋಸ್ಕರ ಯಶು ಎಲ್ಲ ವೀಡಿಯೋಸ್ ಅವ್ನಿಗೆ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ ಮಾಡ್ಕೊಬಂದಿದ್ದ. ನಮ್ಮ ಭಾಗ್ಯಕ್ಕನಿಗೋಸ್ಕರ ವೀಡಿಯೋ ಮಾಡ್ಕೋಬೇಕು ನಾನು ಅಂತ ಅಂದ್ಬಿಟ್ಟು ನಾನೇನು ಹೇಳಿರಲಿಲ್ಲ. ಎಲ್ಲ ಅವ್ರ ಮಮ್ಮಿ, ನನ್ನ ಫೋನು ಲಾಕ್ ಓಪನ್ ಆಗ್ತಿರ್ಲಿಲ್ಲ ಅಂತ ಅವ್ರ ಅಮ್ಮನ ಫೋನಲ್ಲಿ ಎಲ್ಲ ವೀಡಿಯೋ ಮಾಡ್ಕೊಬಂದ. ನಾನು ಅಲ್ಲಿ ನಿಂತಿದ್ದೀನಿ ತಂಪು ಹಿಡ್ಕೊಂಡು ನೋಡಿ. ಪೂಜೆ ನಡೀತಾ ಇತ್ತು, ಮಂಗಳಾರತಿ ಎಲ್ಲ ತೊಗೊಳ್ಳೋದ ಅಂತ ಅಂದ್ಬಿಟ್ಟು ಮಂಗಳಾರತಿ ಎಲ್ಲ ತೊಗೋತಾಯಿದ್ವಿ. ಆಮೇಲೆ ಲಾಸ್ಟಲ್ಲಿ ಹೋಗಿ ನಾವು ದೇವ್ರ ದರ್ಶನ ಮಾಡ್ಕೊಬಂದ್ವಿ. ಒಳಗೆ ತುಂಬ ರಶ್ ಇತ್ತು. ಅದಾದಮೇಲೆ ನೆಕ್ಸ್ಟ್ ಮನೆಗೆ ಬರ್ತೀವಿ. ನೋಡ್ತಾಯಿರಿ ಹಂಗೆ ಎಷ್ಟು ಜನ ದೇವ್ರ ಜೊತೆ ಹೋಗ್ತಾ ಇದ್ದಾರೆ ಅಂತ. ಫಸ್ಟು ಸ್ಟಾರ್ಟಿಂಗ್ದಿದು ಹೆಂಗೆ ಎಂಟ್ರಾಗ್ತೀವಿ ನಾವು ಊರೊಳಗೆ ಅಂತ ವಿಡಿಯೋ ಮಾಡ್ಕೊಂಡಿದ್ದಾನೆ ಅವನು. ನಾವು ತಂಪನ್ನ ತಲೆ ಮೇಲೆ ಹೊತ್ಕೋತೀವಲ್ಲ, ಅಂದರೆ ತಂಬಿಟ್ಟು, ಅದೇ ಒಂದು ಅಟ್ರ್ಯಾಕ್ಷನ್ನು. ಹೂವೆಲ್ಲ ಅದಕ್ಕೂ ಅಲಂಕಾರ ಮಾಡಿರ್ತಾರೆ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಮನೇಲಿ ಊರಕ್ಕಿ ತಂಬಿಟ್ಟು ನಮ್ಮ ಅಜ್ಜಿ ಮಾಡೋದು, ಅವ್ರ ಕೈಯಾರೆ ಮಾಡ್ತಾರೆ, ತುಂಬ ಚೆನ್ನಾಗಾಗಿರುತ್ತೆ. ಅದು ಕಡಲೆ ಬೀಜ, ಕಡಲೆ, ಕೊಬ್ಬರಿ ಅದೆಲ್ಲ ಚೆನ್ನಾಗಿ ತಿನ್ಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿತ್ತು ಮಾತ್ರ. ಪೂಜೆ ದೇವರು ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡಿದ್ವಿ ಅವತ್ತಿನ ದಿನ ಅಜ್ಜಿ ಮನೇಲಿ.
ಈಗ ಮನೆಗೆ ಬಂದ್ವಿ. ಮನೆಗೆ ಬಂದು ಚಿನ್ನಪ್ಪ ನಿಮ್ಮಿ ಜೊತೆ ಆಟಾಡ್ತಿದ್ದ. ವೈಶು ಎಲ್ಲ ಡ್ರೆಸ್ ಚೇಂಜ್ ಮಾಡ್ತಾಯಿದ್ಲು. ಆಮೇಲೆ ಇದು ನೆಕ್ಸ್ಟ್ ಡೇ ಗುರುವಾರ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಊರಿಂದ ಬಂದು ಟಯರ್ಡ್ ಆಗಿತ್ತು. ಮತ್ತು ಪಕ್ಕದ ಮನೇಲಿ ಯಾರೋ ತೀರೋಗಿದ್ರು, 2 ಮನೆ ಬಿಟ್ಟು ನಮ್ಮ ಮನೆ ಪಕ್ಕ. ಅದಕ್ಕೆ ಪೂಜೆ ಏನು ಮಾಡೋಂಗಿರಲಿಲ್ಲ. ಬೆಳಗ್ಗೆ ಅವರು ಬಾಡಿ ಎಲ್ಲ ತೊಗೊಂಡೋದ್ಮೇಲೆ ಮಾಡಬೇಕಿತ್ತು. ಅದಕ್ಕೋಸ್ಕರ ಸಂಜೆಯಿಂದ ಪೂಜೆ ಮಾಡ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗುರುವಾರ ನಾನು ತಪ್ಪುರೆ ನನ್ನ ಹಸ್ಬೆಂಡ್ ಇಬ್ಬರಲ್ಲೊಬ್ಬರು ಪೂಜೆ ಮಾಡ್ತೀವಿ. ಬೆಳಗ್ಗೆನೇ ಎಲ್ಲ ಮನೆ ಒರೆಸಿ ಕಸ ಗುಡಿಸಿ ಎಲ್ಲ ಪೂಜೆ ಮಾಡೋಕ್ಕೆ ಒಂದು ರೆಡಿ ಮಾಡಬೇಕಿತ್ತು. ಸ್ನಾನ ಮಾಡ್ಕೊಂಡು ಅಷ್ಟರೊಳಗೆ ನ್ಯೂಸ್ ಬಂತು. ಅದಕ್ಕೇನು ಮಾಡಲಿಲ್ಲ, ಮಾಡಬಾರ್ದು ಅಂತ ಅಂದ್ಬಿಟ್ಟು ಜಸ್ಟ್ ಮನೇಲಿ ಊಟ ಮಾಡ್ಕೊಂಡು ಆಟ ಆಡ್ಕೊಂಡು ಮಕ್ಕಳ ಜೊತೆ ಇದ್ದೆ ಅಷ್ಟೇ. ಈಗ ನೆಕ್ಸ್ಟು ಮಾಡ್ತಾಯಿದ್ದೀನಿ ಪೂಜೆನ. ಯಾಕೋ ಈ ನಡುವೆ ಬ್ಲಾಗ್ಸ್ ಎಡಿಟ್ ಮಾಡೋಕ್ಕಾಗಲಿ ಏನಕ್ಕೂ ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ. ಅದರಿಂದ ಚುಕ್ಕಿದು ಎಕ್ಸಾಮ್ ಇರೋದ್ರಿಂದ ನನ್ನ ಕೈಲಾದಷ್ಟು ನೀಟಾಗಿ ಬ್ಲಾಗ್ ಮಾಡಿ ಎಡಿಟ್ ಮಾಡ್ತೀನಿ ಫ್ರೆಂಡ್ಸ್. ಇಬ್ಬರು ಮಕ್ಕಳು ತೀಟೆ ಆಗಿರೋದ್ರಿಂದ ಒಬ್ರು ಹಿಡಿಯೋಕೆ ಹೋದರೆ ಇನ್ನೊಬ್ರು ಅಂತ. ಚಿನ್ನಪ್ಪ ಟಿ ವಿ ನೋಡ್ತಾ ಇದ್ದ. ಅವ್ನಿಗೆ ಸಾಂಗ್ ಹಾಕ್ಕೊಟ್ಟಿದ್ರೆ ಅವ್ನು ಟಿ ವಿ ನೋಡ್ತಾ ಇರ್ತಾನೆ. ಅವನದೇನು ಗಲಾಟೆ ಇಲ್ಲ. ಇನ್ನೂ ಲೈಟ್ ಹಾಕಿರಲಿಲ್ಲ, ಬೆಳಕಿತ್ತು ಅಂತ ಅಂದ್ಬಿಟ್ಟು ಅದು ಸ್ವಲ್ಪ ಡಿಮ್ಮಾಗಿ ಕಾಣಿಸ್ತಾ ಇದೆ. ಸಂಜೆ ಅಲ್ವಾ, ಅದಕ್ಕೋಸ್ಕರ. ಈಗ ನೋಡಿ ಪೂಜೆ ಎಲ್ಲ ಮುಗಿಸ್ದೆ. ಚುಕ್ಕಿಗೆ ಸ್ಕೂಲಿಂದ ಟೈಮ್ ಟೇಬಲ್ ಕೊಟ್ಟಿದ್ದರು. ಅದನ್ನು ಟ್ಯೂಷನಲ್ಲಿ ತೋರಿಸ್ಬೇಕಿತ್ತು. ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಕೆಲಸದಿಂದ ಬಂದಮೇಲೆ ತೋರಿಸ್ಕೊಂಡು ಬರೋಣ, ಅವ್ರಿಗೆ ವಾಟ್ಸಪ್ ಮಾಡಿಬಿಟ್ಟು ಅಂತ ಅಂದ್ಬಿಟ್ಟು ಹೋಗಿದ್ದೆ. ಚಿನ್ನಪ್ಪಗೆ ಕ್ಯೂಟಾಗಿ ಸ್ನಾನ ಮಾಡಿಸಿ ಈ ಥರ ರೆಡಿ ಮಾಡಿದ್ದೆ ಅವನಿಗೂ. ಹೋಗಿದ್ದು ಬರ್ಬೇಕಾದ್ರೆ ನನ್ನ ಹಸ್ಬೆಂಡ್ ಬಂದು ತಿನ್ನೋಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ಇರಲಿ ಅಂತ ಬಜ್ಜಿ ತೊಗೊಟ್ಟಿದ್ರು. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.